ಏನು MS ಪುಡಾರಿ ಸಂಘಟನೆ ಏನೈತಪ್ಪ ಅಂತಂದ್ರ ಇಷ್ಟು ದಿನ ತನ್ನ ಬಾಲ ಮುದ್ರಕೊಂಡು ಮನೆಯೊಳಗೆ ಕುಂತಿತ್ತು. ಕನ್ನಡಿಗ ಕರ್ನಾಟಕ ಯಾವತ್ತು ಎಚ್ಚೆತ್ತುಕೊಂತು ಅನ್ನೋದನ್ನ ಇವ್ರು ಗೊತ್ತಾತು. ಇವತ್ತು ಮತ್ತೆ ತನ್ನ ಬಾಲ ಬಿಚ್ಚೈತಿ. ಏನಪ್ಪ ಇವ್ರ ಡಿಮಾಂಡ್ಸ್ ಅಪ್ಪ ಅಂತಂದ್ರೆ ಕನ್ನಡ ಬೋರ್ಡ್ ಹಾಕಿದಲ್ಲಿ ಮರಾಠಿ ಜನರು ಹೋಗಿ ವ್ಯಾಪಾರ ಮಾಡಬಾರ್ದಂತ. ಯಾಕ್ರಿ ಮರಾಠಿ ಕನ್ನಡ ಅನ್ನೋದನ್ನ ಎದಕ್ ತರ ಕಟ್ಟದ್ರಿ? ಕನ್ನಡಿಗರಿಗೆ ಯಾರು ಮರಾಠಿಗಳು ವಿರೋಧಿಗಳಲ್ಲ. ಮೊದಲು ಅರ್ಥ ಮಾಡ್ಕೊರಿ. ನಾವು ಕನ್ನಡಿಗರು ಮರಾಠಿಗರನ್ನು ವಿರೋಧ ಮಾಡ್ಬೇಕಂದ್ರೆ ಮೊದಲು ದರಾ ಬೇಂದ್ರೆ ಅವ್ರನ್ನ ವಿರೋಧ ಮಾಡ್ಬೇಕಾಕೈತಿ. ಯಾಕಂದ್ರೆ ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಸಹ ಕನ್ನಡ ಅನ್ನೋದನ್ನ ಮರಾಠಿ ಐತಿ. ಅಂಥವ್ರನ್ನ ನಾವು ಕನ್ನಡಕ್ಕೆ ಯಾರು ನಮ್ಮ ಬೆಳೆಸಿದಾರ ಅಂತವ್ರನ್ನ ಹೊತ್ತು ಮೆರೆಸಿದೀವಿ. ಅದನ್ನ ಬಿಟ್ಟು ಈ ನಾಡದ್ರೋಹಿತನ ಏನು ಮಾಡಕತ್ತಾರ ಇದನ್ನ ನಾವು ವಿರೋಧ ಮಾಡ್ತೀವಿ. ಅಕಸ್ಮಾತ್ DC ಸಾಹೇಬ್ರು ಏನಾದ್ರು ಬಂದು ಈ ಮನವಿ ತಗೋಬೇಕಂತಿದ್ರ ತಗೋಲಿ. ನಾವು 3 ಜನ ಬಂದು ಕುಂತಿದ್ದೇವೆ. ಇನ್ನೂ ಕನ್ನಡ ಪರ ಹೋರಾಟಗಾರ ಬರತ್ತಾರ. ನಮ್ಮನ್ನು ಗುಂಡು ಹಾಕ್ಲಿ. ಆಮ್ಯಾಗ MS ದವ್ರು ಇದನ್ನ ತಗೋಲಿ. ಅಕಸ್ಮಾತ್ ಸರ್ಕಾರದ ಕಡೆ ಗಂಡಸ್ಥಾನ ಅನ್ನೋದಿತ್ತಂದ್ರೆ ಮಹಾರಾಷ್ಟ್ರ ಒಳಗೆ 1 ಅಕ್ಷರ ಕನ್ನಡ ಆತು, ಬೇರೆ ಭಾಷೆ ಹಾಕಕ್ ಕೊಡಂಗಿಲ್ಲ. ಅದೇ ತರ ಇಷ್ಟು ದಿವಸ ಏನಾಯ್ತು 60% ಕನ್ನಡ ಕೇಳ್ತಿದ್ದು. ಮುಂದೊಂದು ದಿನ 100% ಕನ್ನಡ ಕೇಳಬೇಕಾಕೈತಿ. ಇದೇ ತರ ಏನ್ರ MS ನವ್ರು ತಮ್ಮ ದಬ್ಬಾಳಿಕೆಗಳು ಮುಂದುವರಿಸಿದ್ರ. ಯಾವ ಸರ್, ನಾವು ಮರಾಠಿ ಬೋರ್ಡ್ಗೆ ನಾವು ವಿರೋಧಿಲ್ಲ. ಕರ್ನಾಟಕ ಸರ್ಕಾರ ಏನು ಆರ್ಡರ್ ಮಾಡೈತಿ ಮೊದಲು ಮುಗ್ಧ ಮರಾಠಿಗೆ ತಿಳ್ಕೋರಿ. 60% ಕನ್ನಡ, ಶೇಕಡ 40% ನಿಮಗೆ ಯಾವುದೇ ಭಾಷೆ, ಮರಾಠಿ ಅಂತನಲ್ಲ, ನಿಮಗೆ ಯಾವುದೇ ಭಾಷೆ ಹಾಕೋರಿ ಅಂತಕ್ಕೆ ಸರ್ಕಾರ ಆಲ್ರೆಡಿ ಹೇಳೈತಿ. ಮರಾಠಿಗರ ವಿರುದ್ಧವಾಗಿ ಸರ್ಕಾರ ಇಲ್ಲ. ಈ MS ಪುಡಾರಿಗಳು ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳಕ ಮರಾಠಿಗರನ್ನ ಬಲಿ ಕೊಡಕತ್ತವ್ರು. ಮರಾಠಿಗರು ಇದಕ್ಕೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.